ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 97ನೆಯ ಕೀರ್ತನೆ 12ನೆಯ ವಾಕ್ಯದಲ್ಲಿ ಈ ರೀತಿ ನೋಡ್ತೇವೆ. ನೀತಿವಂತರೇ, ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಹೌದು ಪ್ರಿಯರೇ, ಕ್ರಿಸ್ತನಲ್ಲಿ ನೀತಿವಂತರಾಗಿರುವಂತಹ ನಾವೆಲ್ಲರೂ ಕೂಡ ಯೆಹೋವನಲ್ಲಿ, ದೇವರಲ್ಲಿ ಆನಂದಿಸಬೇಕೆಂಬುದಾಗಿ ದೇವರು ಕೇಳುತ್ತಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಆತನ ಪರಿಶುದ್ಧ ನಾಮವನ್ನ ಕೊಂಡಾಡುವಂತವರಾಗಿರಿ. ಯಾಕೆಂದರೆ ಆತನು ಅದ್ಭುತ ಸ್ವರೂಪನಾಗಿದ್ದಾನೆ, ಅತಿಶಯ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಇದುವರೆಗೂ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತವಾದಂತಹ ಕಾರ್ಯಗಳನ್ನ ನಡೆಸಿ ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನ ನೆನೆಸಿದವರಾಗಿ ಆತನನ್ನ ಸ್ತುತಿಸೋಣ, ಆತನ ಪರಿಶುದ್ಧ ನಾಮವನ್ನ ಕೊಂಡಾಡೋಣ. ಪ್ರಿಯರೇ, ಪ್ರತಿದಿನವೂ ಕೂಡ ನಾವು ಯಾವುದೇ ಕೆಲಸ ಮಾಡುತ್ತಿದ್ದಾಗಲೂ ಕೂಡ ನಮ್ಮ ದೇವರ ನಾಮವನ್ನ ನಾವು ಕೊಂಡಾಡುತ್ತಲೇ ಇರೋಣ. ಯಾಕಂದರೆ ಆತನು ಯೋಗ್ಯನಾಗಿದ್ದಾನೆ. ಆತನ ನಾಮವನ್ನ ಕೊಂಡಾಡುವುದಕ್ಕೆ ಯೋಗ್ಯನಾಗಿರುವುದರಿಂದ ಆತನನ್ನ ಸದಾ ಕಾಲವೂ ಕೂಡ ನಾವು ಆತನನ್ನ ಹಾಡಿ, ಆತನನ್ನ ನಾವು ಹೊಗಳಿ, ಆತನಿಗೆ ಸ್ತುತಿಯನ್ನ ಸಲ್ಲಿಸಿ ಆತನನ್ನ ನಾವು ಘನಪಡಿಸುವಂತವರಾಗಿರೋಣ. ಆಗ ನಮ್ಮ ಜೀವಿತದಲ್ಲಿಯೂ ಕೂಡ ಆ ದೇವರ ಸಂತೋಷವು ತುಂಬಲ್ಪಟ್ಟಿರ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಇದುವರೆಗೂ ನಮ್ಮ ಜೀವಿತದಲ್ಲಿ ನೀವು ಮಾಡಿರುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ನಮ್ಮನ್ನು ಇದುವರೆಗೂ ಕಾದು ನಡೆಸಿದ್ದೀರಿ ಅಪ್ಪ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಡೆಸುತ್ತೀರಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದಲ್ಲಿ ಸ್ವಾಮಿ, ಈ ಒಂದು ಕಾರ್ಯಕ್ರಮವನ್ನು ಕಾಣುತ್ತಿರುವಂತಹ, ಕೇಳುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಅಪ್ಪ, ನೀವು ಅದ್ಭುತಗಳನ್ನ ನಡೆಸಿ, ಅದ್ಭುತಗಳ ಮೂಲಕವಾಗಿ ಅಪ್ಪ ಕರ್ತನೆ, ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ನಾಮವನ್ನ ಕೊಂಡಾಡುವಂತಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.